ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಬೈರ್ಕೂರು ಹೋಬಳಿ ಕಿರಿವನಮಿಟ್ಟಿ ಕಂದಾಯ ವೃತ್ತದ ಭೂ ಹಗರಣವನ್ನು ಸರ್ವೆ ಮಾಡಿಸುವಲ್ಲಿ ತಾಲೂಕು ದಂಡಾಧಿಕಾರಿಗಳು ಮತ್ತು ಸರ್ವೆ ಇಲಾಖೆ ಮತ್ತು ಬೈರ್ಕೂರು ನಾಡ ಕಚೇರಿ ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಕೊರತೆ ಇದೆ. ಯಾಕಂದರೆ ಸರ್ಕಾರಿ ಜಮೀನನ್ನು ಉಳಿಸುವಂತೆ ಸರ್ವೆ ನಂಬರ್ಗಳ ಸಮೇತ ಒತ್ತುವರಿದಾರರ ಹೆಸರುಗಳು ಸಮೇತ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ದೂರು ನೀಡಿದರೂ ಸಹ ಅವರು ಸರ್ವೆ ಸ್ಕೆಚ್ ಬೇಕು ಅಂತ ಹೇಳಿದ್ರೆ ಭೂಗಳ್ಳರ ಜೊತೆ ಶಾಮೀಲಾಗಿರೋದು ನಾಡ ಕಚೇರಿಯ ಉಪ ತಹಸೀಲ್ದಾರ್ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದರೆ ಇವತ್ತು ಕಾಡದೇನಲ್ಲಿರ್ಬೋದು, ನಾಗೇನಲ್ಲಿರ್ಬೋದು, ಬೂಡ್ದೇರಿರ್ಬೋದು, ಅನಂತಪುರ ಇರ್ಬೋದು, ಅಕ್ರಮವಾಗಿ ಬಾರ್ಗಳು ಕಟ್ಟಿದ್ದಾರೆ, ಇಟ್ಟಿಗೆ ಫ್ಯಾಕ್ಟ್ರಿಗಳಿದೆ, ಅಕ್ರಮವಾಗಿ ಲೇಔಟ್ಗಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಸರ್ಕಾರಿ ನೌಕರರ ಮುನಿಯಂಟಪ್ಪ ಅನ್ನೋರು ಅದರಲ್ಲಿ ಸುಮಾರು 35-40 ಎಕರೆ ಕಾಂಪೌಂಡನ್ನು ನಿರ್ಮಿಸಿದ್ರು ಸಹ ಅದನ್ನು ತೆರವುಗೊಳಿಸು ಅಂತೇಳಿ ಮನವಿ ನೀಡಿದರೆ ನಮಗಿನ್ನೂ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಭೂಗಳ್ಳರ ಜೊತೆ ಶಾಮೀಲಾಗಿರುವಂತಹ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದಂಥ ಹಿರಿಯ ಉಪ ವಿಭಾಗಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಇದ್ದು ಇಲ್ಲದಂತಾಗಿದ್ದಾರೆಯೇ. ಆದರೆ ಸರ್ಕಾರಿ ಆಸ್ತಿಯನ್ನು ಉಳಿಸುವಂತೆ ನಾವು ಮನವಿ ನೀಡಿದರೆ ಆ ಮನವಿಗೆ ಸ್ಪಂದಿಸಿ ಅದನ್ನು ಸರ್ವೆ ಮಾಡಿಸಿ ಸರ್ಕಾರಿ ಆಸ್ತಿಗಳನ್ನು ಬಡವರಿಗೆ, ಅದೇ ನಿರ್ಗತಿಕರಿಗೆ, ಭೂಮಿ ಇಲ್ಲದವರಿಗೆ ಕೊಡಬೇಕು. ಅದನ್ನು ಬಿಟ್ಟು ಬಲಾಢ್ಯರಿಗೆ ಕೊಟ್ಟು ಅವರ ಪರವಾಗಿ ನಿಲ್ತಾರೆ ಅಂತ ಹೇಳಿದ್ರೆ ಇನ್ನು ತಾಲೂಕು ಆಡಳಿತ ಎಷ್ಟು ಮಟ್ಟಿಗೆ ಹದಗೆಟ್ಟಿದೆ ಅಂತ ಹೇಳ್ಬೇಕದು. 24 ಗಂಟೆಯಲ್ಲಿ ಸಂಬಂಧಪಟ್ಟ ಕಿರಿಮಣಿ ಮಿಟ್ಟದ ಕಂದಾಯ ವೃತ್ತದ ಭೂ ಹಗರಣವನ್ನು ಸೂಕ್ತ ಅಧಿಕಾರಿಗಳು ತನಿಖೆ ನಡೆಸಿ ಸರ್ವೆ ಮಾಡಿಸಿ ಭೂಗಳ್ಳರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡದೇ ಇದ್ದರೆ ಜಾನುವಾರುಗಳ ಸಮೇತ ಮಾನ್ಯ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣನವರ ಮನೆ ಮುಂದೆ ಹೋರಾಟ ಮಾಡುವ ಮುಖಾಂತರ ಸರ್ಕಾರಿ ಆಸ್ತಿಗಳನ್ನು ಉಳಿಸುವ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಕಂದಾಯ ಮತ್ತು ಸರ್ವೆ ಅಧಿಕಾರಿಗೆ ನೀಡ್ತಾ ಇದ್ದಾರೆ.